ನಮಸ್ಕಾರ ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಶಾಸಕ ಪ್ರದೀಪ್ ಈಶ್ವರ್ ಒಂದಲ್ಲ ಒಂದು ವಿನೂತನ ಕಾರ್ಯಕ್ರಮಗಳ ಮೂಲಕ ಜನಮನ ಗೆಲ್ಲುತ್ತಿದ್ದು ಈಗ ಮತ್ತೊಂದು ಕಾರ್ಯ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಎಸ್ಎಸ್ಎಲ್ಸಿ ಓದುವ ವಿದ್ಯಾರ್ಥಿಗಳಿಗೆ 48 ದಿನ ಟೆಸ್ಟ್ ಸ್ಕೀಮ್ ಮಾಡಿ ವಿದ್ಯಾರ್ಥಿಗಳ ಪ್ರಗತಿಗೆ ದಾರಿದೀಪ ಆಗಿದ್ದಾರೆ. ಈ ಕುರಿತು ಒಂದು ವರದಿ. ಇದು ಕರ್ನಾಟಕದಲ್ಲಿ ಎಲ್ಲೂ ಮಾಡಿಲ್ಲ, ಆ ಥರ ಎಕ್ಸಾಮ್ಸ್ ಎಲ್ಲ ಇಲ್ಲಿ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ತುಂಬ ಖುಷಿ ಆಗ್ತಿದೆ ಸರ್. ನಮ್ಮ ಚಿಕ್ಕಬಳ್ಳಾಪುರ ಜನಪ್ರಿಯ ಶಾಸಕರಾದ ML ಪ್ರದೀಪ್ ಈಶ್ವರ್ ಸರ್ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಥರ ಸರಣಿ ಘಟಕ ಪರೀಕ್ಷೆಗಳನ್ನ ಇಕ್ಕಿದ್ದಕ್ಕೆ ನಮ್ಗೆ ತುಂಬ ಯೂಸ್ ಆಗ್ತಿದೆ. ML ಸರ್ ಅವರು ನಮಗೆ ಈ ಚಿಕ್ಕಬಳ್ಳಾಪುರ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಕೊಡ್ತಿದ್ದಾರೆ. ಐ ಹೋಪ್ ದಿಸ್ ಇಯರ್ ವಿಲ್ ಗೆಟ್ 100% ರಿಸಲ್ಟ್ಸ್. ಥ್ಯಾಂಕ್ ಯು ಪ್ರದೀಪ್ ಈಶ್ವರ್ ಸರ್. ಹೌದು ವೀಕ್ಷಕರೇ, ಪ್ರದೀಪ್ ಈಶ್ವರ್ ಅಂದರೆ ಅದೊಂದು ಶಕ್ತಿ ಅಂತ ಚಿಕ್ಕಬಳ್ಳಾಪುರ ಜನ ಹೇಳ್ತಾರೆ. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾತನಾಗಿ ಜನರ ಸೇವೆಯಲ್ಲಿಯೂ ಎನಿಸಿಕೊಂಡು ಕಡಿಮೆ ಅವಧಿಯಲ್ಲಿ ರಾಜ್ಯ ಮಟ್ಟದಲ್ಲಿ ವಿನೂತನ ಕಾರ್ಯಕ್ರಮಗಳ ಮೂಲಕ ಹೆಸರಾದ ಏಕೈಕ ರಾಜಕಾರಣಿ ಅಂದರೆ ಅದು ಶಾಸಕ ಪ್ರದೀಪ್ ಈಶ್ವರ್. ಶಾಸಕರಾದ ಮೇಲೆ ಕ್ಷೇತ್ರದ ಜನರ ಅವರ ಮನೆ ಬಾಗಿಲ ಬಳಿಯೇ ಅವರ ಸಮಸ್ಯೆಗಳನ್ನು ಆಲಿಸಲು ನಮಸ್ತೆ ಚಿಕ್ಕಬಳ್ಳಾಪುರ ಗ್ರಾಮೀಣ ಭಾಗದವರಿಗಾಗಿ ನಮ್ಮ ಊರಿಗೆ ನಮ್ಮ ಶಾಸಕರು ಎಂಬ ಕಾರ್ಯಕ್ರಮದ ಮೂಲಕ ಮನೆ ಮಾತಾಗಿ ಜನರ ಆರೋಗ್ಯದ ದೃಷ್ಟಿಯಿಂದ 10 ಅಮ್ಮ ಆಂಬ್ಯುಲೆನ್ಸ್ ಆರೋಗ್ಯ ಸೇವೆಗಾಗಿ ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಟ್ಟೆಗಳನ್ನು ವಿತರಿಸಿ ಮಹಿಳೆಯರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 70,000 ಸೀರೆಗಳು ನೀಡಿದ್ದು ಅನಾಥ ಮಕ್ಕಳ ಹೆಸರಲ್ಲಿ 1 ಲಕ್ಷ ಹಣ ಡೆಪಾಸಿಟ್ ಮಾಡಿದ ಹೆಗ್ಗಳಿಕೆ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಸೇರುತ್ತೆ. ಅದರಲ್ಲಿ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ರಾಜ್ಯ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರ ವಿದ್ಯಾರ್ಥಿಗಳ ಹೆಸರು ಮಂಚೂಣಿಗೆ ತರಬೇಕೆಂದು, ಅದರಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಪರೀಕ್ಷೆಗಳು ಸುಲಭವಾಗಲೆಂದು ಹೊಸ ವಿದ್ಯಾಭ್ಯಾಸ ಮಾರ್ಗಸೂಚಿಯನ್ನೇ ಹೊರಡಿಸಿದ್ದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿ ಸಿಲೆಬಸ್ಗೆ ಪರೀಕ್ಷೆ ನಡೆಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಎಂಬ ಭಯ ಹೋಗುತ್ತದೆ ಹಾಗೂ ಹೆಚ್ಚು ಅಂಕಗಳನ್ನು ಪಡೆಯಲು ಸಹಕಾರಿಯಾಗುತ್ತದೆ. ಇದು ಅಂತಿಮ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಉಪಯುಕ್ತವಾಗುತ್ತದೆ ಎಂದಿದ್ದರು. ಅದರಂತೆ ಸತತ 48 ದಿನಗಳಿಂದ 48 ಪರೀಕ್ಷೆಗಳು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ನಡೆದಿದ್ದು, ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಪರೀಕ್ಷೆ ಬರೆದಿದ್ದಾರೆ. ಅಲ್ಲದೆ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ವಿದ್ಯಾರ್ಥಿಗಳು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನನ್ನ ಹೆಸರು ಕಲ್ಪನಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಮೊದಲಿಗೆ ನಮ್ಮ ಚಿಕ್ಕಬಳ್ಳಾಪುರ ಜನಪ್ರಿಯ ಶಾಸಕರಾದ ML ಪ್ರದೀಪ್ ಈಶ್ವರ್ ಸರ್ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದು MLA ಘಟಕ ಪರೀಕ್ಷೆಗಳನ್ನು ಕೊಡುವುದರಿಂದ ನಮಗೆ ತುಂಬ ಸುಲಭವಾಗ್ತಾಯಿದೆ ಸರ್. ಆಮೇಲೆ ಈ ಸರಣಿ ಘಟಕ ಪರೀಕ್ಷೆಗಳು ಕೊಡುವುದರಿಂದ ನಮಗೆ ತುಂಬ ಅನೇಕ ಫೋಕಸ್ ಕ್ವಶನ್ಗಳನ್ನು ಆಮೇಲೆ ಸುಲಭವಾಗಿ ಅರ್ಥವಾಗುತ್ತಿದೆ. ಮತ್ತು ಹಿಂದಿಯಲ್ಲಿ ವ್ಯಾಕರಣ, ಇಂಗ್ಲೀಷಲ್ಲಿ ವ್ಯಾಕರಣ ಮತ್ತು ಗಣಿತ ಥಿಯರಮ್ಸು ಎಲ್ಲ ತುಂಬ ಚೆನ್ನಾಗಿ ಅರ್ಥವಾಗ್ತೈತೆ. ಇದರಿಂದ ಫೈನಲ್ ಎಕ್ಸಾಮಲ್ಲೂ ಸಹ ನಮಗೆ ಭಯ ಇಲ್ದಿರ ಬರೆಯುವಂತಹ ಇದು ಬಂದಿದೆ ನಮಗೆ. ನನ್ನ ಹೆಸರು ಅಮೂಲ್ಯ. ನಾವು ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇವೆ. ಜಸ್ಟ್ ಇವಾಗ ತಾನೇ 47th ಎಕ್ಸಾಮ್ ಬರೆದು ಪ್ರದೀಪ್ ಈಶ್ವರ್ ಸರ್ ಅವ್ರದ್ದು 47th ಎಕ್ಸಾಮ್ ಬರೆದು ಬಂದಿದ್ದೀವಿ. ನಾಳೆ 48 ಎಕ್ಸಾಮ್ ಸೋಷಿಯಲ್ ಕಂಪ್ಲೀಟ್ ಆದರೆ 48 ಎಕ್ಸಾಮ್ಸ್ ಕಂಪ್ಲೀಟ್ ಆಗುತ್ತೆ. ಅದರಿಂದ ನಮಗೆ ತುಂಬ ಯೂಸ್ ಆಗಿದೆ. ನಾವು ಫಸ್ಟ್ ಚಾಪ್ಟರಿಂದ ಲಾಸ್ಟ್ ಚಾಪ್ಟರ್ವರೆಗೂ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಪೂರ್ತಿ ಓದಿದ್ದೀವಿ. ಅದರಿಂದ ನಮಗೆ ತುಂಬ ಯೂಸ್ ಆಗ್ತಿದೆ. ಆ್ಯನ್ಯುವಲ್ ಎಕ್ಸಾಮ್ಗೂ ಇದು ನಮ್ಗೆ ತುಂಬ ಯೂಸ್ ಆಗ್ತಿದೆ. ಇದು ಕರ್ನಾಟಕದಲ್ಲಿ ಎಲ್ಲೂ ಮಾಡಿಲ್ಲ, ಆ ಥರ ಎಕ್ಸಾಮ್ಸ್ ಎಲ್ಲ ಇಲ್ಲಿ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ತುಂಬ ಖುಷಿ ಆಗ್ತಿದೆ ಸರ್. ನಾವು ಫಸ್ಟ್ ಸ್ಕೋರಿಂಗಲ್ಲೆಲ್ಲ ಕಡಿಮೆ ಸ್ಕೋರ್ ಮಾಡ್ತಿದ್ವಿ. ಈಶ್ವರ್ ಸರ್ ಎಕ್ಸಾಮ್ ಕೊಡ್ತಿರೋದ್ರಿಂದ ನಾವು ಒಳ್ಳೆ ಸ್ಕೋರಿಂಗ್ ಮಾಡ್ತಿದ್ದೀವಿ ಸರ್. ಅದರಿಂದ ಎಲ್ಲ ನಮ್ಗೆ ತುಂಬ ಯೂಸ್ ಆಗುತ್ತೆ. ನನ್ನ ಹೆಸರು ನಾಗಲಕ್ಷ್ಮೀ ದೇವಿ. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾಪ್ಸಂದ್ರ ಚಿಕ್ಕಬಳ್ಳಾಪುರದಲ್ಲಿ 10ನೇ ತರಗತಿಯಾಗಿ ವ್ಯಾಸಂಗ ಮಾಡುತ್ತೀರಿ. ಸೊ ಈಗ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆ ಸರಳಿ ಘಟಕ ಪರೀಕ್ಷೆಯನ್ನು ಪ್ರತಿದಿನ ಏರ್ಪಡಿಸಿದ್ದಾರೆ. ಇದರಿಂದ ನಮಗೆ ತುಂಬ ಉಪಯೋಗವಾಗ್ತಿದೆ. ನಾವು ಓದಿರೋ ದಿನ 10 ಸಲ ಹೇಳ್ಕೊಡೋ ಬದಲು ಒಂದ್ಸತಿ ಬರೆದ್ರೆ ಅದು ನಮ್ಮ ಮೈಂಡಲ್ಲಿ ಹಂಗೆ ಸ್ಟೋರೇಜ್ ಆಗ್ತೈತೆ. ಸೊ ನಮ್ಗೆ ಇದರಿಂದ ಉಪಯೋಗ ಆಗ್ತಿದೆ. ಇವಾಗ ನಾವು ಎಕ್ಸಾಮ್ ಬರೀಬೇಕಾದ್ರೆ ತುಂಬ ಭಯ ಆಗ್ತಿದೆ. ಇವಾಗ CC ಕ್ಯಾಮ್ರಾ ಫೋಟೋಸ್ ಇರ್ತಾವಪ್ಪ, ಯಾವ ಥರ ಬರೀಬೇಕು ಅಂತ ತುಂಬ ಭಯ ಆಗ್ತಿದೆ. ಅದೇ ಇದರಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಯಾವ ಥರ ಕ್ವಶನ್ಸ್ ಬರ್ತವೆ, ಯಾವ ಥರ ಅಟೆಂಡ್ ಮಾಡಬೇಕು ಮತ್ತು ಸಮಯ ಪ್ರಜ್ಞೆ ಇರ್ತೈತೆ. ಈ ಕ್ವಶನ್ನ ಇಂಥ ಸಮಯದಲ್ಲಿ ನಾವು ಮುಗಿಸ್ಬಿಡ್ಬೋದು.
ಈ ಕ್ವಶನ್ ಒಂದು ಅಂಕ ಪ್ರಶ್ನೆ 2 ಅಂಕ ಪ್ರಶ್ನೆ ಅಂತ ಪ್ರಶ್ನೆಗಳು ಕೊಡ್ತಾರೆ. ಅದನ್ನು ಯಾವ ಥರ ನಾವು ಬರೀಬೇಕು ಅಂತ ನಮ್ಗೆ ಈಗಲಿಂದನೂ ಗೊತ್ತಾಗುತ್ತೆ. ಈ ಸರು ನಮಗೆ ಈ ಥರ ಏರ್ಪಡಿಸಿದ್ರೆ ನಮ್ಗೆ ತುಂಬ ಯೂಸ್ಫುಲ್ ಆಗಿದೆ. ಸೊ ನಮಗೆ ನಮ್ಮ ಶಾಲೆಯಲ್ಲಿ ಟೀಚರ್ಗಳು ನಮ್ಗೆ ಗ್ರಾಮರ್ ಹೇಳ್ಬೇಕಾದ್ರೆ ನಮಗೆ ತುಂಬ ಭಯ ಆಗ್ತಿತ್ತು. ಈ ಥರ ಹೇಳಿದ್ರೆ ಯಾವ ಥರ ಬರೀಬೇಕು ಅಂತೇಳ್ಬಿಟ್ಟು ನಾವು ಎಷ್ಟೇ ಸರಿ ಟೀಚರ್ ಹೇಳಿದ್ರು ನಮ್ಗೆ ಅರ್ಥ ಆಗೋಲ್ಲ. ಅದನ್ನು ಪ್ರತಿದಿನ ಒಂದೊಂದು ಈಗ 1 ರಿಂದ 8 ಘಟಕ ಪರೀಕ್ಷೆಗಳು ಬರೆದಿದ್ದೀವಿ ಒಂದೊಂದು ಸಬ್ಜೆಕ್ಟ್ ಬಂದುಬಿಟ್ಟು. ನಮ್ಮ ಪ್ರಜ್ಞೆ ಎಲ್ಲಿವರೆಗೂ ಹೋಗಿದೆ ಅಂತ ನಮಗೆ ಅರ್ಥ ಆಗ್ತಿದೆ. ಈ ಸ್ಟೇಜಿಂದ ನೆಕ್ಸ್ಟ್ ಲೆವೆಲ್ಗೆ ಯಾವ ಥರ ಹೋಗಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಈ ಥರ ಸರಣಿ ಘಟಕ ಪರೀಕ್ಷೆಗಳನ್ನ ಇಕ್ಕಿದ್ದಕ್ಕೆ ನಮ್ಗೆ ತುಂಬ ಯೂಸ್ ಆಗ್ತಿದೆ. MLE ಸರ್ ಅವರು ನಮಗೆ ಈ ಚಿಕ್ಕಬಳ್ಳಾಪುರ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಕೊಡ್ತಿದ್ದಾರೆ. ಸೊ ಇದೇ ಥರ ಕೊಟ್ಟಿದ್ದಕ್ಕೆ ನಮಗೆ ಎಕ್ಸಾಮ್ ಭಯ ಇರಲ್ಲ. ಎಕ್ಸಾಮ್ ಬಂದಿದ್ದ ತಕ್ಷಣ ಆರಾಮಾಗಿ ಬರೀಬೋದು. ಈ ಥರ ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸ್ಬೇಕು ಅಂತ ಬಯಸ್ತಾ ಇದ್ದೀನಿ. ಈ ಥರ ಮಾಡಿದ್ದಕ್ಕೆ ಒಳ್ಳೆಯದಾಗಿದೆ ನಮಗೆ. My name is Venala and I am studying in 10th standard from St. Joseph Convent School. I would like to thank our MLA Sir Pradeep Ishwar for conducting this test series. This is helping to increase our concentration and also memorize our part 1 syllabus. I hope this year we'll get 100% results. Thank you Pradeep Ishwar sir. ಅಲ್ಲಿ ಓದ್ತಾ ಇದ್ದೀನಿ ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ ಹೈಸ್ಕೂಲಲ್ಲಿ. ಫಸ್ಟ್ 48 ಎಕ್ಸಾಮ್ ಅಂದಾಗ ನಮ್ಗೆ ಭಯ ಆಯಿತು. ಮತ್ತು ಡೈಲಿ ಒಂದೊಂದು ಎಕ್ಸಾಮ್ ಕೊಡಬೇಕಾದ್ರೆ ನಮ್ಗೆ ಈಸಿ ಅನ್ನಿಸ್ತು. ಒಂದು ಚಾಪ್ಟರ್ ಕ್ಲೀನಾಗಿ ಕಂಪ್ಲೀಟಾಗಿ ಸ್ಕೋರ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಇದು ಕಂಪ್ಲೀಟಾಗಿ ಕಲಿತಾ ಇದ್ವಿ. ಇದು ಆನ್ಯುವಲ್ ಎಕ್ಸಾಮ್ಗೆಲ್ಲ ಫುಲ್ ಹೆಲ್ಪ್ ಆಗ್ತಿದೆ ನಮಗೆ. ಮತ್ತು ಈಸಿಯಾಗಿ ಸ್ಕೋರ್ ಮಾಡೋಕ್ಕೆ ಸಹ ಆಗ್ತಿದೆ. ಫಸ್ಟ್ ಚಾಪ್ಟರ್ ಫುಲ್ಲು ಒಂದು ಸರಿ ಕಲ್ತ್ಕೊಂಡ್ರೆ ಫುಲ್ ಈಸಿ ಅನಿಸುತ್ತೆ ಪೇಪರ್ ಫುಲ್ಲು. ಮತ್ತು ಇದಕ್ಕೆ ಟೀಚರ್ಸ್ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ. ಅವ್ರ ಟೈಮೆಲ್ಲ ನಮ್ಗೆ ಕೊಡ್ತಾ ಇದ್ದಾರೆ ಓದೋದಕ್ಕೆ. MLA ಸರ್ ಕೊಟ್ಟಿರೋ ಟೆಸ್ಟ್ಗೆ ಸರಿ ಎಲ್ಲ ಸ್ಕೋರ್ ಎಲ್ಲ ಸ್ವಲ್ಪ ಕಡಿಮೆ ಬರ್ತಾಯಿತ್ತು. ಈಗೆಲ್ಲ ಸ್ವಲ್ಪ ಜಾಸ್ತಿ ಬರ್ತಿದೆ. ಕ್ವಶನ್ಸ್ ಎಲ್ಲ ಯಾವ್ಯಾವ ಥರ ಕೊಡ್ತಾರೆ ಅನ್ನೋದೆಲ್ಲ ನಮ್ಗೆ ತಿಳಿತಾ ಇದೆ. ಒಂದೊಂದು ಟೆಸ್ಟ್ ಬರ್ದಾಗೆಲ್ಲ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಯಾವ ಥರ ಬರುತ್ತೆ ಅನ್ನೋದೆಲ್ಲ ನಮ್ಗೆ ತಿಳಿತಾ ಇದೆ ಸರ್. Sanjana, I am studying in 10th standard in St. Joseph Convent Girls High School. By this exam we are improving our knowledge and memorizing all the part 1 textbooks, and by this test we can face our board exam easily. Now only we wrote our 47th test and we came. This exam is so improving and it's so becoming so easy to us to recall all the portions. And thank you sir for giving these opportunities and giving this test and improving our knowledge. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ 4,000ಕ್ಕೂ ಹೆಚ್ಚು SSLC ವಿದ್ಯಾರ್ಥಿಗಳು 48 ಘಟಕ ಪರೀಕ್ಷೆ ಮಾಡಿದ್ದಾರೆ. ಆದರೆ ಪರೀಕ್ಷೆ ನಡೆಸಲು ಬೇಕಾಗುವ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಉತ್ತರ ಬರೆಯಲು ಬೇಕಾಗುವ ಉತ್ತರ ಪತ್ರಿಕೆಯನ್ನು ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ವೈಯಕ್ತಿಕವಾಗಿ ಅದರ ವೆಚ್ಚವನ್ನು ಭರಿಸಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಅವರ ತಂಡ ಪ್ರತಿದಿನವೂ ಶಾಲೆಗೆ ಪ್ರಶ್ನೆ ಪತ್ರಿಕೆಗಳನ್ನು ತಲುಪಿಸಿ SSLC ಮಕ್ಕಳಿಗೆ ಪರೀಕ್ಷೆ ನಡೆಸಿ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಶಾಸಕ ಪ್ರದೀಪ್ ಈಶ್ವರ್ಗೆ ಶಾಲಾ ಶಿಕ್ಷಕರು ಸಲಾಂ ಎಂದಿದ್ದಾರೆ. ಕುಮಾರ್, ಸೆಂಟ್ ಜೋಸೆಫ್ ಗರ್ಲ್ಸ್ ಹೈಸ್ಕೂಲ್ ಚಿಕ್ಕಬಳ್ಳಾಪುರ. ಆದರೆ ಈ ಒಂದು ಪ್ರದೀಪ್ ಸರ್ ಅವರು ಮಾಡಿರುವಂಥ ಒಂದು ಯೂನಿಟ್ ಪರೀಕ್ಷೆಗಳು ಮಾಡ್ತಿದ್ದಾರಲ್ಲ, ಈ ಪರೀಕ್ಷೆ ಮಾಡ್ತಾ ಇರೋದಂದರೆ ಒಂದು 10 ಕ್ವಶನ್ ಕೊಟ್ಟ ಅಂಥ ಸಂದರ್ಭದಲ್ಲಿ ಒಂದು 10 ಕ್ವಶನ್ ಗಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದು 4 ಅಂತೂ ಕಂಪಲ್ಸರಿ 100% ಮೆಮೊರಿಯಲ್ಲಿ ಉಳಿಯುತ್ತೆ. ಈ ಥರ ಮಾಡೋದ್ರಿಂದ ಪ್ರತಿಯೊಂದು ಪಾಠದಲ್ಲೂ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಒಂದು ಎಕ್ಸಾಮಲ್ಲಿ ಹೆಚ್ಚು ಅಂಕಗಳನ್ನ ಪಡೆಯೋದಕ್ಕೆ ಸಹಾಯ ಆಗ್ತಾಯಿದೆ. ಮೊದಲೇನು ಮಾಡ್ತಾಯಿದ್ರು, ಒಂದು SA1 ಮಾಡ್ತಾಯಿದ್ರು ಮತ್ತು SA2 ಅಂದರೆ ವಾರ್ಷಿಕ ಪರೀಕ್ಷೆ ಮತ್ತು ಮಧ್ಯಂತರ ಪರೀಕ್ಷೆ ಮಾಡ್ತಾಯಿದ್ರು. ಅದರಲ್ಲಿ ಏನು ಹೇಳ್ತಾಯಿದ್ರು ಅಂದರೆ ನಾವೇನು ಬೇಗ ಪಾಠ ಮುಗಿಸಿದ್ದೀವಿ, ಮಕ್ಕಳಿಗೆ ಓದೋದಕ್ಕೆ ಅವಕಾಶ ಕೊಡ್ತಾಯಿದ್ದೀವಿ. ಒಂದೊಂದು ಪಾಠವನ್ನು ಕೊಡೋದ್ರಿಂದ ಮಕ್ಕಳಿಗೆ ಹೆವಿ ಅನಿಸೋದಿಲ್ಲ. ಕಡಿಮೆದಲ್ಲಿ ಸಮಯದಲ್ಲಿ ಒಂದು ದಿನಕ್ಕೆ ಒಂದು ಪಾಠ ಅಂದರೆ ಓದ್ಕೊಂಡು ಬರ್ತಾರೆ, ಓದ್ಕೊಂಡ್ಬಂದು ಈಸಿಯಾಗಿ ಬರೀತಾರೆ. ಒಳ್ಳೆ ರಿಸಲ್ಟ್ ಕೊಡೋದಕ್ಕೆ ಒಂದು ಒಳ್ಳೆ ಮಾರ್ಗ ಇದು. ಇಂತಹ ಮಾರ್ಗಗಳನ್ನು ನಮ್ಮ ತಾಲೂಕಲ್ಲಿ ನಮ್ಮ ಒಂದು ಪ್ರದೀಪ್ ಸರ್ MLA ಅವರು ಪ್ರದೀಪ್ ಸರ್ ಅವರು ಮಾಡಿರುವಂಥದ್ದು ಕೆಲಸ ಗಣನೀಯವಾದದ್ದು. ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ತಾಲೂಕು ಅತಿ ಹೆಚ್ಚು ಒಂದು ರಿಸಲ್ಟ್ ಬರೋದಕ್ಕೆ ಒಂದು ಸಾಧ್ಯ ಆಗ್ತದೆ. ನಮಸ್ಕಾರ, ನನ್ನ ಹೆಸರು ಗಿರಿಜಾಂಬ. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಹಿಂದಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸನ್ಮಾನ್ಯ MLA ರವರು ಪ್ರದೀಪ್ ಈಶ್ವರ್ ಸರ್ ಅವರು ಈ ಒಂದು ಸರಣಿ ಪರೀಕ್ಷೆಗಳನ್ನು ಘಟಕ ಪರೀಕ್ಷೆಗಳನ್ನು ನಡೆಸ್ತಾ ಇರೋದು ನಿಜಕ್ಕೂ ಕೂಡ ನಮಗೆ ಒಂದು ರೀತಿ ಹೆಮ್ಮೆಯ ವಿಷಯ ಆಗಿದೆ. ನಮ್ಮ ತಾಲೂಕಿನ ಮಕ್ಕಳ ಒಂದು ಪ್ರಗತಿಗಾಗಿ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ ಅವರು ಭಾಳ ಶ್ರಮಿಸ್ತಾ ಇದ್ದಾರೆ. ಇದಕ್ಕೆ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದರಿಂದ ನಾನು ಒಬ್ಬ ಟೀಚರಾಗಿ ಹೇಳಬೇಕು ಅಂತ ಹೇಳಂತಂದರೆ, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಾವು
ಎರಡನೇ ಭಾಗದ ಅಂದರೆ ಸಿಲೆಬಸನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ರಿವಿಷನ್ ಕಡೆಗೆ ಅಷ್ಟೊಂದು ಗಮನ ಹರಿಸೋಕ್ಕೆ ಆಗ್ತಿರಲಿಲ್ಲ, ಒತ್ತಡ ಇದ್ದಿದ್ದರಿಂದ. ಆದರೆ ಈಗ ಈ ಸರಣಿ ಪರೀಕ್ಷೆಗಳು ನಡೀತಾ ಇರೋದ್ರಿಂದ ರಿವಿಷನ್ ಮತ್ತು ಸಿಲೆಬಸ್ ಎರಡೂ ಒಟ್ಟೊಟ್ಟಿಗೆ ಕವರ್ ಆಗ್ತಾ ಇದೆ. ಹಾಗಾಗಿ ನಮಗೂ ಒಂದು ರೀತಿ ಹಗುರ ಅಂತ ಹೇಳಿ ಅನಿಸ್ತಾ ಇದೆ. ಒಂದು ವಿಚಾರ ಹೇಳಬೇಕು ಅಂತೇಳಂತಂದರೆ, ಜನವರಿಯಿಂದ ಈ ಒಂದು ಸರಣಿ ಪರೀಕ್ಷೆಗಳು ಪ್ರಾರಂಭ ಆಗಿದ್ದಿದ್ರೆ ಇನ್ನಷ್ಟು ರಿವಿಷನ್ಗೆ ಜಾಸ್ತಿ ಮಹತ್ವ ಇರ್ತಿತ್ತೇನೋ ಅಂತ ಹೇಳಿ ನಾನು ಅಭಿಪ್ರಾಯ ಪಡ್ತೇನೆ. ಆದರೂ ಕೂಡ ಈಗ ಮಕ್ಕಳ ಒಂದು ಅಭಿವೃದ್ಧಿಯನ್ನು ನೋಡ್ತಾ ಇದ್ದಂಗೆ ಅವರ ಪ್ರಗತಿ ಅಂತೂ ದಿನದಿಂದ ದಿನಕ್ಕೆ ಮೊದಲನೇ ಪರೀಕ್ಷೆಯಿಂದ ಎರಡನೇ ಪರೀಕ್ಷೆಗೆ, 2ರಿಂದ 3ಕ್ಕೆ ಹೀಗೆ ಈಗ ಸತತವಾಗಿ 8 ಪರೀಕ್ಷೆಗಳನ್ನು ಮಕ್ಕಳು ಎದುರಿಸಿದ್ದಾರೆ. ಪ್ರತಿ ಸಬ್ಜೆಕ್ಟಲ್ಲೂ 48 ಘಟಕ ಪರೀಕ್ಷೆಗಳನ್ನು ಎದುರಿಸಿರೋದ್ರಿಂದ ಹಂತ ಹಂತವಾಗಿ ಅವರಲ್ಲಿ ಪ್ರಗತಿ ಕಾಣ್ತಾ ಇದ್ದೀವಿ. ಇದು ನಿಜಕ್ಕೂ ಸಂತೋಷದ ವಿಚಾರ. ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತ ಹೇಳಿ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. MLA ರವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಅನ್ನದಾನ ಮಹಾದಾನ ಎನ್ನುತ್ತಾರೆ. ಅದರಂತೆ ದಾನದಲ್ಲೇ ವಿದ್ಯಾದಾನ ಶ್ರೇಷ್ಠ ಅಂತಾರೆ. ಕ್ಷೇತ್ರದ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಶಾಸಕ ಪ್ರದೀಪ್ ಈಶ್ವರ್ ಅವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ರೈತರೊಬ್ಬರು ಸಮೃದ್ಧವಾಗಿ ಬೆಳೆಸಿದ್ದ ಚಪ್ರದ ಬದನೆಕಾಯಿಯ ಗಿಡಗಳನ್ನು ದುಷ್ಕರ್ಮಿಗಳು ಕಡಿದು ಹಾಕಿದ್ದು ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿ ಸಾಲದ ಸುಳಿಗೆ ಸಿಲುಕಿದ ಘಟನೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಡೆದಿದೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕೋಲಾರ ಮಾರ್ಗ ಮಧ್ಯದಲ್ಲಿರುವ ತೊಟ್ಟಿಬಾವಿ ರಾಮಕೃಷ್ಣಪ್ಪ ಎಂಬುವವರ ತೋಟದಲ್ಲಿ ದುಷ್ಕರ್ಮಿಗಳು ಸಮೃದ್ಧವಾಗಿ ಬೆಳೆದಿದ್ದ ಬದನೆಕಾಯಿಯ ಗಿಡಗಳನ್ನು ಕಡಿದು ಹಾಕಿ ವಿಕೃತಿಯನ್ನ ಮೆರೆದಿದ್ದಾರೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ 2 ಎಕರೆ ಪ್ರದೇಶದಲ್ಲಿ ಸಮೃದ್ಧವಾಗಿ ಬದನೆಕಾಯಿ ಬೆಳೆದಿದ್ರು. ಇನ್ನೇನು ಅದು ಬದನೆಕಾಯಿಗಳನ್ನು ಕಟಾವು ಮಾಡುವ ಸಂದರ್ಭ ಕೂಡ ಬಂದಿತ್ತು. ಇದೇ ಸಂದರ್ಭದಲ್ಲಿ ಸುಮಾರು 200ಕ್ಕೂ ಅಧಿಕ ಗಿಡಗಳನ್ನು ದುಷ್ಕರ್ಮಿಗಳು ಕಡಿದು ಹಾಕಿದ್ದು ಬೆಳೆದಂತಹ ರೈತ ಕಂಗಾಲಾಗಿದ್ದಾನೆ. ತಮಿಳುನಾಡಿನ ಊಟಿಯಿಂದ ತರಿಸಿದ್ದ ಚಪ್ಪರದ ಬದನೆಕಾಯಿಯ ಸಸಿಗಳ ಉತ್ತಮ ಪೋಷಣೆಯಿಂದ ಸಮೃದ್ಧವಾದ ಬೆಳೆ ಬಂದಿತ್ತು. ಇನ್ನು ಕೆಲವೇ ದಿನಗಳಲ್ಲಿ ಸಮೃದ್ಧವಾಗಿ ಬಂದಿರುವ ಬೆಳೆಯನ್ನ ಕೊಯ್ಲು ಮಾಡಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಸುಮಾರು 1 ಎಕರೆ ಪ್ರದೇಶದಲ್ಲಿ ಬೆಳೆಸಿರುವ ಗಿಡಗಳನ್ನು ಕಡಿದು ಪರಾರಿಯಾಗಿದ್ದಾರೆ. ಇದರಿಂದ ರೈತ ಬೆವರು ಸುರಿಸಿ ಬೆಳೆಸಿದ್ದ ಗಿಡಗಳನ್ನು ನೋಡಿ ಕಣ್ಣೀರು ಹಾಕುವಂತಾಗಿದೆ. ಈ ಸಂಬಂಧ ತೋಟದ ಮಾಲೀಕ ರಾಮಕೃಷ್ಣಪ್ಪ ಎಂಬುವರು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದು ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಕಠಿಣ ರೀತಿಯ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮನವಿ ಮಾಡಿದ್ದಾರೆ. ನಮಸ್ಕಾರ ಸರ್, ನನ್ನ ಹೆಸರು ರಾಮಕೃಷ್ಣ JM. ತೋಟದ ಮಾಲೀಕ. ಸುಮಾರು 2 ಎಕರೆ ವಿಸ್ತೀರ್ಣದಲ್ಲಿ ಚಪ್ಪು ಬದನೆಕಾಯಿ ಬೆಳೆ ಮಾಡಿ ಗೊಬ್ಬರಗಳು ಹಾಕಿ ಔಷಧಿ ಹೊಡೆದು ಸುಮಾರು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಖರ್ಚಾಗಿದೆ. ಯಾವ ಕಿಡಿಗೇಡಿಗಳು ಶನಿವಾರ 28ನೇ ತಾರೀಕು 12/2024 ರಾತ್ರಿ ದೋಟಿ ಮುಗಿಸ್ಕೊಂಡು ಸುಮಾರು 300ರಿಂದ 350 ಗಿಡಗಳನ್ನು ಮುಚ್ಚಾಕಿದ್ದಾರೆ. ನಮಗೆ ತುಂಬ ಹಾನಿಯಾಗಿದೆ. ಸುಮಾರು 7 ಲಕ್ಷ ರೂಪಾಯಿ ನಮ್ಮ ಹಾನಿ ಲಾಸ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ದೂರು ನೀಡಿದ್ದೀವಿ. ಪೊಲೀಸ್ ಸ್ಟೇಷನ್ನಲ್ಲಿ ರೈಸ್ ಸಂಘದಲ್ಲಿ ಪ್ರಶ್ನೆಗಳ ವಿಚಾರ ತಿಳಿಸಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ಇಲ್ಲೆಲ್ಲ ಸ್ಥಳ ತನಿಖೆ ಮಾಡಿ ಸೂಕ್ತವಾದ ಪರಿಹಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಏನು ಶಿಡ್ಲಘಟ್ಟ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷ ತಾದೂರು ಮಂಜುನಾಥ್ ಮಾತನಾಡಿ, ರೈತ ಬೆಳೆದಿದ್ದ ಬದನೆಕಾಯಿ ಗಿಡಗಳನ್ನು ಕಟಾವು ಮಾಡಿರುವ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಜರುಗಿಸಬೇಕು. ಜೊತೆಗೆ ಸಂಕಷ್ಟದಲ್ಲಿ ಸಿಲುಕಿರುವ ರೈತನ ನೆರವಿಗೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಧಾವಿಸಿ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಶಿಡ್ಲಘಟ್ಟ ತಾಲೂಕು ರೈತ ಸಂಘದ ಅಧ್ಯಕ್ಷರು ತಾದೂರು ಮಂಜುನಾಥ್ ಅಂತ. ಏನು ಮೊನ್ನೆ ನಡೆದಂಥ ಒಂದು ಘಟನೆ ಜಮಕೋಟೆ ಏನೋ ತೊಟ್ಟಿಬಾವಿ ಹತ್ರ ಏನು ಸಪ್ಪರ ಬದನೆ ಗಿಡ ಅಂತಲೂ ಕರಿತೀವಿ, ಸೂಸೆ ಗಿಡ ಅಂತಲೂ ಕರಿತೀವಿ. ಅದು ಸುಮಾರು ರೈತರು ಕಷ್ಟ ಬಿದ್ದು ಬೆಳೆ ಬೆಳೆದು ಇವಾಗ ಬೆಳೆ ಬರ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಆ ಬೆಳೆನೆಲ್ಲ ಯಾರೋ ದುಷ್ಕರ್ಮಿಗಳು ಆ ಬೆಳೆನೆಲ್ಲ ಏನೋ ಅವು ಒಂದೊಂದು 10 ಅಡಿಗೆ ಒಂದೊಂದು ಇರ್ತೈತೆ, ಅದನ್ನೆಲ್ಲ ಒಂದು ಮಟ್ಟಕ್ಕೆ ಕಟ್ ಮಾಡ್ಕೊಂಡು ಎಲ್ಲ ಸ್ವಲ್ಪ ಹೊತ್ತು ಕಟ್ ಮಾಡಿ ಹಾಳು ಮಾಡಿ ಹೋಗ್ಬಿಟ್ಟಿದ್ದಾರೆ. ಇದರಿಂದ ಪಾಪ ರೈತನಿಗೆ ಬಹಳ ಕಷ್ಟ ಆಗ್ತಾಯಿದೆ.
ಅವನು ಇವತ್ತು ಫಸಲು ಬಿಟ್ಟು ಇಷ್ಟು ಬಾಧೆ ಬಿದ್ದು ಏನೋ ಗೊಬ್ಬರಗಳು ಹಾಕಿ ನೀರು ಹಾಕಿ ಈ ಒಂದು ಕೂಲಿ ಕಾರ್ಮಿಕರ ಕಷ್ಟದಲ್ಲೂ ಈ ಬೆಳೆ ಬೆಳೆದಾಗ ದುಷ್ಕರ್ಮಿಗಳು ಈ ಕೆಲಸ ಮಾಡಿರೋದ್ರಿಂದ ಪಾಪ ರೈತನಿಗೆ ತುಂಬಲಾರದಂಥ ನಷ್ಟ ಆಗೈತೆ. ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳಾಗ್ಬೋದು ಅಥವಾ ತಹಸೀಲ್ದಾರ್ ಆಗ್ಬೋದು ಆ ರೈತನಿಗೆ ಪರಿಹಾರ ಕೊಡಬೇಕು. ಮತ್ತು ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಶೀಘ್ರದಲ್ಲೇ ಅದನ್ನು ಒಂದು ತನಿಖೆ ಮಾಡಿ ಅವ್ರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಿಮ್ಮ ಮುಖಾಂತರ ಈ ವಾಹಿನಿ MMTV ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. 3 BBQ ರೆಸ್ಟೋ ಕೆಫೆ ನ್ಯೂ ಇಯರ್ ಬಿಗ್ ಸೇಲ್. ರೋಲ್ಸ್, ಸ್ಪೆಷಲ್ ಕಬಾಬ್ ಬೈ 1 get 1 ಜೊತೆಗೆ ಬೈ 2 get 1 ಆಫರ್ಗಳು. ಜೋಡಿಗಳಿಗೆ 10% ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಐಡಿಯನ್ನು ತೋರಿಸಿದರೆ 10% ರಿಯಾಯಿತಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ವಿವಿಧ ಕೂಲ್ ಡ್ರಿಂಕ್ಸ್ಗಳು, ಸೂಪ್, ರೋಲ್ಸ್, ಪನ್ನೀರ್, ಫ್ರೆಂಚ್ ಫ್ರೈಸ್, ಮೋಮೋಸ್, ಗೋಬಿ, ಮಶ್ರೂಮ್, ಬೇಬಿಕಾರ್ನ್, ನೂಡಲ್ಸ್, ಚಿಕನ್ ಸ್ಟಾರ್ಟರ್ಸ್, ರೈಸ್ ಐಟಮ್ಸ್ ದೊರೆಯುತ್ತದೆ. ವಿಶೇಷವಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ BBQ ಒರಿಜಿನಲ್ ಟೇಸ್ಟ್, ರೆಡ್ ಹಾರ್ಟ್ BBQ, ರೆಡ್ ಬಟರ್ BBQ, ಲಾಲಿಪಾಪ್ BBQ, ಲೆಗ್ ಪೀಸ್ BBQ, ಬಟರ್ ಲೆಗ್ ಪೀಸ್ BBQ. ಖಾದ್ಯಗಳನ್ನು ಗ್ರಿಲ್ಸ್ಗಳ ಮೇಲೆ ತಯಾರಿಸಿ ಸ್ವಾದಿಷ್ಟಕರ ರುಚಿಯೊಂದಿಗೆ ಪರಿಚಯಿಸುತ್ತಿದ್ದೇವೆ. ನಮ್ಮ ಶಾಖೆಗಳು ಪಾವಗಡ, ಚಿಕ್ಕಬಳ್ಳಾಪುರ, ಕಲ್ಯಾಣದುರ್ಗ, ಬೆಂಗಳೂರು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. 3 BBQ ರೆಸ್ಟೋ ಕೆಫೆ, BB ರಸ್ತೆ, ಆಪೋಸಿಟ್ ಟು ಗಿರಿಯಾಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050691094. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2-3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರ ಸಮಾಜ ಸೇವೆಗಳನ್ನು ಆದರ್ಶವಾಗಿ ತೆಗೆದುಕೊಂಡ ಶ್ರೀರಾಮಪುರದ ಗ್ರಾಮದ ಯುವಕರು ತಂಡ ಕಟ್ಟಿಕೊಂಡು ಆ ಗ್ರಾಮದ ಬಡವರು, ವಿದ್ಯಾರ್ಥಿಗಳು, ಅಂಗವಿಕಲರ ನೆರವಿಗೆ ನಿಂತಿದ್ದಾರೆ. ಈ ಕುರಿತು ಒಂದು ವರದಿ. ಹೌದು, ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ತಮ್ಮ ಸಮಾಜ ಸೇವೆಗಳ ಮೂಲಕ ಬಡವರು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಆರಾಧ್ಯ ದೈವವಾಗಿದ್ದಾರೆ. ಸಂದೀಪ್ ರೆಡ್ಡಿ ಅವರ ಬಳಿ ಅಣ್ಣ ಕಷ್ಟ ಅಂತ ಕೇಳಿದವರಿಗೆ ಇಲ್ಲ ಎಂದು ಯಾರಿಗೂ ಕಳುಹಿಸಿಲ್ಲ. ಅಂತಹ ವ್ಯಕ್ತಿಯನ್ನ ಆದರ್ಶ ವ್ಯಕ್ತಿಯನ್ನಾಗಿ ತೆಗೆದುಕೊಂಡಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಮಪುರ ಗ್ರಾಮದ ಯುವಕರು ತೇಟ್ ಸಂದೀಪ್ ರೆಡ್ಡಿ ಅವರ ಕಾರ್ಯವೈಖರಿಯಂತೆ ಸಮಾಜ ಸೇವೆಗಳನ್ನು ಮಾಡಲು ಮುಂದಾಗಿದ್ದಾರೆ. ಇಂದು ಶ್ರೀರಾಮಪುರ ಗ್ರಾಮದಲ್ಲಿ 150 ವೃದ್ಧರಿಗೆ ಬೆಡ್ಶೀಟ್ ವಿತರಣೆ, ಪ್ರತಿಭಾವಂತ 60 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಗ್ರಾಮದ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಾಟರ್ಮನ್ ಹಾಗೂ ಶಾಲೆಯಲ್ಲಿ ಅಡುಗೆ ತಯಾರಿಸುವವರನ್ನು ಗುರುತಿಸಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಆಗಮಿಸಿದ್ದರು. ಗ್ರಾಮದ ಯುವಕರು ಅವರನ್ನು ಅದ್ದೂರಿಯಾಗಿ ಬರಮಾಡಿಕೊಂಡು ನಂತರ ಕೋದಂಡರಾಮಸ್ವಾಮಿ ಮತ್ತು ದುರ್ಗಾದೇವಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವೃದ್ಧರಿಗೆ ಬೆಡ್ಶೀಟ್, ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸಿ ಪ್ರೋತ್ಸಾಹಿಸಿದ್ದು ವಿಶೇಷವಾಗಿತ್ತು. ಗ್ರಾಮದ ಯುವಕರ ನಡೆಗೆ ಹರ್ಷ ವ್ಯಕ್ತಪಡಿಸಿದರು. ಸರ್, ಇವತ್ತು ನಿಜಕ್ಕೂ ಒಂದು ಅರ್ಥಪೂರ್ಣವಾದಂಥ ದಿನ, ನನ್ನ ನೆನಪಿನಲ್ಲಿ ಉಳಿದೋಗುವಂಥ ದಿನ. ಯೂಶ್ವಲಿ ನಾವು ಭಗತ್ ಸಿಂಗ್ ಚಾರಿಟಬಲ್ ಹೆಸರಿನಲ್ಲಿ ನಾವು ಹಣ ಕೊಟ್ಟು ನಾವು ಕಷ್ಟ ಬಿದ್ದಿದ್ದ ಹಣದಿಂದ ಒಂದಷ್ಟು ಸಮಾಜ ಸೇವೆ ಮಾಡೋದಂಥದ್ದು ಇತ್ತು. ಅದರಿಂದ ಸ್ಫೂರ್ತಿ ಪಡೆದು ನನ್ನನ್ನು ಮುಂದೆ ಇಟ್ಕೊಂಡು ಇವತ್ತೇನು ಕೆಲಸ ನಡೆದಿದೆ ಇದರಲ್ಲಿ ಸಿಂಹಪಾಲು ಈ ಗ್ರಾಮದ ಯುವಕರಾದ ಅರವಿಂದ್ ಅವರು, ಶಿವು ಅವರು ಮತ್ತು ಶಶಿ ಅವರು, ಅವರು ಮೂವರು ನಿಂತ್ಕೊಂಡು ಇಡೀ ಯುವಕ ಸಮಾಜನ ಮತ್ತು ದೊಡ್ಡವ್ರನ್ನ ಎಲ್ಲರನ್ನೂ ಜೊತೆ ಕರ್ಕೊಂಡು ಈ ಕಾರ್ಯಕ್ರಮ ಮಾಡಿರೋವಂಥದ್ದು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮನ ಇವತ್ತು ನನ್ನ ಯುವ ಮಿತ್ರರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸೇರಿಸೋಕ್ಕೆ ಮಾತ್ರ ನಾನು ಇಷ್ಟಪಡ್ತೀನಿ. ವಿದ್ಯಾರ್ಥಿ ವೇತನ ಪಡೆದಿರ್ತದೆ, ವಿದ್ಯಾರ್ಥಿಗಳಿಗೆ ಏನು ಸಂದೇಶ? ನೋಡಿ, ಶಿಕ್ಷಣದಿಂದ ಮಾತ್ರ ಈ ನನ್ನ ದೇಶ ಬದಲಾವಣೆ ಆಗುತ್ತೆ ಅಂತ ನಂಬಿರೋವಂಥ ಜನ ನಾವು. ಶಿಕ್ಷಣದಿಂದನೇ ಇವತ್ತೇನಾದರೂ ನಾವು ಬದಲಾವಣೆ ಆಗಿರೋಕ್ಕೆ ಸಾಧ್ಯ. ಶಿಕ್ಷಣ ಮಾತ್ರ ನಮ್ಮ ಬಡತನವನ್ನು ಮೆಟ್ಟಿ ನಿಲ್ಲುವಂಥ ಆಯುಧ ಅಂತ ಮೊದಲಿಂದ ಇತಿಹಾಸ ಕೂಡ ಹೇಳ್ಕೊಂಬಂದಿದೆ. ದಯವಿಟ್ಟು ಮಕ್ಕಳೇ, ನಿಮ್ಗೇನು ಇವತ್ತು ಈ ಸಮಾಜ ನಿಮ್ಗೇನು ನಿಂತ್ಕೊಂಡು ನಿಮಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇರ್ಬೋದು ಅಥವಾ ಇನ್ನೇನೇ ಇರ್ಬೋದು, ನಿಮ್ಮ ಜೊತೆ ನಿಂತಿದೆ ಅಂತಂದರೆ ನಿಮ್ಮ ಬದುಕುಗಳು ಹಸನಾಗಬೇಕು ಅನ್ನೋದೊಂದೇ ನಮ್ಮದು ಉದ್ದೇಶ. ನಿಮ್ಮ ಬದುಕು ಹಸನಾಗಬೇಕಂದ್ರೆ ಬೇರೆ ಯಾವುದೇ ಶಾರ್ಟ್ ಕಟ್ಸ್ ಇಲ್ಲ. ಚೆನ್ನಾಗಿ ಓದಿದ್ರೆ ಸರಸ್ವತಿ ಒಲಿದ್ರೆ ಲಕ್ಷ್ಮಿ ಒಲಿತಾಳೆ, ಲಕ್ಷ್ಮಿ ಒಲಿದ್ರೆ ನಮ್ಮ ಕುಟುಂಬಗಳು ಚೆನ್ನಾಗಿರ್ತದೆ, ನಮ್ಮ ಊರು ಚೆನ್ನಾಗಿರ್ತದೆ, ನನ್ನ ದೇಶ ಚೆನ್ನಾಗಿರ್ತದೆ. ದಯವಿಟ್ಟು ಓದಿ. ಸರ್, ಇದು ಮಹಿಳೆಯರಿಗೆ ಸೀರೆ ಕೊಡೋದು ನಾವು ಅವರಿಗೆ ಗೌರವ ಸೂಚಿಸುವಂಥ ಒಂದು ಕೆಲಸ. ಮಹಿಳೆಯರಿಗೆ ಸೀರೆ ಕೊಟ್ಬಿಟ್ವಿ, ದೊಡ್ಡ ವಿಷಯ ಏನಲ್ಲ. ಆದರೆ ಅವರು ಮಾಡ್ತಾ ಇರೋಂತಹ ಕೆಲಸ, ಅವರು ಸಮಾಜದ ಜೊತೆ ನಿಂತ್ಕೊಂಡು ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಹಗಲು ರಾತ್ರಿ ಟೈಮಿಂಗ್ಸ್ ನೋಡಿದಿರ ನಮ್ಮ ಹಳ್ಳಿ ಭಾಗದ ಜನ ಜೊತೆ ನಿಂತಿರೋವ್ರ ಜೊತೆಗೆ ನಾವೊಂದು ಸಣ್ಣ ಒಂದು ಧನ್ಯವಾದ ಹೇಳೋವಂತಹ ಕೆಲಸ ಮಾಡಿದ್ದೀವಿ. ಅದರ ಜೊತೆಗೆ ನಿಜಕ್ಕೂ ಸಹ ಶ್ರೀರಾಮಪುರದಲ್ಲಿ ತುಂಬ ಜನ ಬಡ ವೃದ್ಧರಿದ್ದಾರೆ. ಚಳಿ ಭೀಕರವಾಗಿದೆ ಈ ಸಲ.
ಅವರ ಜೊತೆ ಒಂದು ಸಣ್ಣ ಸಹಾಯ ಆಗ್ಬೋದಾ, ಅಳಿಲು ಸೇವೆ ಆಗ್ಬೋದಾ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಚಳಿ ಇಂದ ಒಂದು ರಕ್ಷಣೆ ಕೊಡುವಂತಹ ಒಂದು ಸಣ್ಣ ಕೆಲಸವನ್ನು ನಾವು ವೃದ್ಧರ ಜೊತೆ ನಿಂತ್ಕೊಂಡು ಮಾಡಿದ್ದೀವಿ. ಇನ್ನು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂದೀಪ್ ರೆಡ್ಡಿ ಅವರ ಸಮಾಜ ಸೇವೆಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡಿರುವ ಶ್ರೀರಾಮಪುರ ಗ್ರಾಮದ ಯುವಕರ ತಂಡ ಮುಂದೆ ಬಂದು ಸಮಾಜ ಸೇವೆಗಳಲ್ಲಿ ತೊಡಗಿಸಿಕೊಂಡು ಗ್ರಾಮದ ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಸಹಾಯ ಹಸ್ತ ನೀಡಿದ್ದು ಸಂತೋಷಕರ ವಿಷಯ. ಅದರಲ್ಲಿ ಸಂದೀಪ್ ರೆಡ್ಡಿ ಅವರ ಸಮಾಜ ಸೇವೆಗಳನ್ನು ಆದರ್ಶ ತೆಗೆದುಕೊಂಡು ಮಾಡಿರುವುದಕ್ಕೆ ಶ್ರೀರಾಮಪುರ ಯುವಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇದೊಂದು ಸಂತಸದ ಸುದ್ದಿ ಅಂತ ಹೇಳ್ಬೋದು. ಕೇವಲ ನನಗೆ ಮಾತ್ರ ಅಲ್ಲ, ನನ್ನ ಜೊತೆ ಇರುವಂಥ ನನ್ನೆಲ್ಲ ಮಿತ್ರರಿಗಾಗಿರ್ಬೋದು, ಶ್ರೀರಾಮಪುರದ ಸಮಸ್ತ ಗ್ರಾಮಸ್ಥರಿಗೆ ತುಂಬ ಸಂತೋಷವಾಗಿರುವಂಥ ದಿನ ಆಗಿರ್ತದೆ ಸರ್. ಇಷ್ಟೊತ್ತು ನಮ್ಮ ನೆಚ್ಚಿನ ಅಣ್ಣ ಸಂದೀಪ್ ಅಣ್ಣವ್ರು ಹೇಳ್ತಾಯಿದ್ರು ಅವ್ರದ್ದು ಯಾವುದೇ ರೀತಿಯಂಥ ಪಾತ್ರ ಇಲ್ಲ ಅಂತ. ನಿಜವಾಗ್ಲೂ ಅದು ಸುಳ್ಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ನಾವೇನಾದರೂ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣಕರ್ತರು ಅವರೇ. ಅವರೇನಾದರೂ ಹೇಳ್ಬೋದು. ಅವರು ಮಾಡ್ತಾ ಇರೋವಂಥ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳೇನಿದ್ದಾವೆ ತುಂಬ ವರ್ಷಗಳಿಂದ ನಾವು ಅವರನ್ನು ಫಾಲೋ ಮಾಡ್ತಾನೆ ಬರ್ತಾಯಿದ್ದೀವಿ ಸರ್. ಅವ್ರು ಮಾಡ್ತಾ ಇರೋಂಥ ಪ್ರತಿಯೊಂದು ಕಾರ್ಯಕ್ರಮ ಜನಕ್ಕೆ ಮುಟ್ತಾ ಇದೆ. ಅಂಥ ಕಾರ್ಯಕ್ರಮಗಳನ್ನು ನೋಡ್ತಾ ಇರೋಂಥ ನಮ್ಮಂಥ ಯುವ ಜನರೇನಿದ್ದಾರೆ ಎಲ್ಲರೂ ಸ್ಫೂರ್ತಿದಾಯಕರಾಗ್ತಾ ಇದ್ದಾರೆ, ನಿಜವಾಗ್ಲೂ ಪ್ರೇರಣಾಭೂತರಾಗ್ತಾ ಇದ್ದಾರೆ. ಅದರಲ್ಲಿ ಪ್ರೇರಣೆ ಆದಂಥವ್ರು ನಮ್ಮೂರಿನ ನಮ್ಮ ಒಂದು ಸ್ನೇಹಿತರ ಒಂದು ಗುಂಪೇನಿದೆ, ನಮ್ಮ ಯುವಕರ ಗುಂಪೇನಿದೆ, ಅದು ಒಂದು. ಅವರ ಹೆಸರಲ್ಲಿ ನಾವು ಇನ್ನೊಂದಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅಂದ್ಕೊಂಡೆ ಇವತ್ತು ಶ್ರೀರಾಮಪುರದಲ್ಲಿ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಸರ್. ಇನ್ನು ಮೇಲೆ ಇಲ್ಲಿಂದ ಆಚೆಗೆ ಇಲ್ಲಿವರೆಗೂ ತುಂಬ ಕಾರ್ಯಕ್ರಮ ಮಾಡಿದ್ದೀವಿ. ಅದಕ್ಕಿಂತಲೂ ಇನ್ನೂ ಮುಂದೆ ಬರುವಂಥ ಕಾರ್ಯಕ್ರಮ ಇನ್ನೂ ತುಂಬ ದೊಡ್ಡ ಕಾರ್ಯಕ್ರಮಗಳನ್ನು ನಮ್ಮ ಸಂದೀಪ್ ಅಣ್ಣವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಸಂಯುಕ್ತ ಆಶ್ರಯದಲ್ಲಿ ನಡೆಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹೆಸರು ಪ್ರೀತಿ ಅಂತ. ಸೊ ನಾನು ಡಿಗ್ರಿ BCA ಓದ್ತಾ ಇದ್ದೀನಿ, ಫೈನಲ್ ಇಯರು. ನಾನು ಇವತ್ತು ಸಂದೀಪ್ ರೆಡ್ಡಿ ಅವರು ನನಗೆ ಪ್ರೀತಿಯಿಂದ ಒಂದು ಉಡುಗೊರೆ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಎಲ್ಪ್ ಆಗುತ್ತೆ, ಬುಕ್ಸ್ ತೊಗೊಳಕ್ಕಾಗಲಿ, ಪೆನ್ನು, ಅನೇಕ ರೀತಿಯಲ್ಲಿ ನಮ್ಗೆ ಎಲ್ಪ್ ಆಗುತ್ತೆ. ಸೊ ಇದೇ ರೀತಿ ಅವ್ರ ಸಮಾಜ ಸೇವೆಯನ್ನು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಈ ಉಡುಗೊರೆ ಕೊಟ್ಟಿರೋ ರೀಸನ್ ಏನಂದರೆ ನಾವು 10th ಆಗಿರ್ಬೋದು, PUC ಆಗಿರ್ಬೋದು, ಮತ್ತು ಡಿಗ್ರಿ ಹೋಲ್ಡರ್ಸ್ಗಾಗಿರ್ಬೋದು, ಅವರು ಡಿಸ್ಟಿಂಕ್ಷನ್ ಅಥವಾ ಅವರು CGPA 9.4 ಮೇಲೆ ಎಲ್ಲ ತೆಗೆದಿದ್ರೆ ಅವ್ರಿಗೆ ಒಂದು ಪ್ರೀತಿಯಿಂದ ಉಡುಗೊರೆ ಕೊಟ್ಟು ಅವ್ರನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಸೊ ಆ ಬುಕ್ಸ್ ಅವ್ರು ತಗೊಂಡ್ರೆ ಅವ್ರಿಗೆ ಇನ್ನೂ ಹೆಚ್ಚಿನಾಗಿ ಇನ್ನೂ ಓದ್ಕೊಳ್ಬೋದು. ಮತ್ತು ಇದೇ ರೀತಿ ಮತ್ತು ಮನೆಯಲ್ಲಿ ಕೂಡ ಅವ್ರಿಗೆ ಸ್ವಲ್ಪ ಬರ್ಡನ್ ಅನ್ನೋದು ಕಮ್ಮಿ ಆಗುತ್ತೆ. ಇನ್ನು ಗ್ರಾಮದ ವೃದ್ಧರ ಮತ್ತು ವಿದ್ಯಾರ್ಥಿಗಳ ಮನೆಗಳಿಗೆ ತೆರಳಿ ಬ್ಲಾಂಕೆಟ್ ಮತ್ತು ಧನ ಸಹಾಯ ಮಾಡಿ ಯೋಗಕ್ಷೇಮ ವಿಚಾರಿಸಿದರು. ಈ ವೇಳೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂದೀಪ್ ರೆಡ್ಡಿ ಅವರನ್ನು ಶ್ರೀರಾಮಪುರ ಗ್ರಾಮದ ಯುವಕರು, ಗ್ರಾಮಸ್ಥರು ಸೇರಿ ಸನ್ಮಾನಿಸಲಾಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಕ್ತಿ ಯೋಜನೆಯಡಿ ವಿಕಲಚೇತನರಿಗೆ ಉಚಿತ ಬಸ್ ಪಾಸ್ ವಿತರಣೆ ಸೇರಿದಂತೆ ಇನ್ನಿತರೆ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಜನವರಿ 2ರಂದು ಜಿಲ್ಲಾಡಳಿತ ಭವನದ ಎದುರು ಕರ್ನಾಟಕ ವಿಕಲಚೇತನ ಒಕ್ಕೂಟದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಹಲವು ಸಂಘಟನೆಗಳು ಪ್ರತಿಭಟನೆಗೆ ಸಾಥ್ ನೀಡಲಿವೆ ಎಂದು KVSನ ಬಿ ಕಿರಣ್ ನಾಯಕ್ ತಿಳಿಸಿದರು. ತಾರೀಕು ನಾಳೆ ಇಲ್ಲ ನಾಡಿದ್ದು ಗುರುವಾರ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡಿ ಅದ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮೆಮೊರಂಡಮ್ ಕೊಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ವಿಕಲಚೇತನ ಒಕ್ಕೂಟದಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ KVSನ ಬಿ ಕಿರಣ್ ನಾಯಕ್, ಮಹಿಳೆಯರಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಒದಗಿಸಿರುವ ರಾಜ್ಯ ಸರ್ಕಾರವು ಆದ್ಯತೆ ಮೇರೆಗೆ ವಿಕಲಚೇತನರಿಗೆ ಉಚಿತ ಬಸ್ ಪಾಸ್ ವಿತರಿಸುವ ಬದಲಿಗೆ ಕೇವಲ 100 ಕಿಲೋಮೀಟರ್ ವ್ಯಾಪ್ತಿಯ ಬಸ್ ಪಾಸ್ ಪಡೆಯಲು ಜನವರಿ 1ರಿಂದ 650 ರು ನಿಗದಿಗೊಳಿಸಿ ನೋಂದಾಯಿಸಿಕೊಳ್ಳಲು ಸೂಚಿಸಿರುವುದು ಸರಿಯಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ವಿಕಲಾಂಗತೆ ತಕ್ಕಂತೆ ಗರಿಷ್ಠ 1400 ರುಗಳವರೆಗೆ ಪಿಂಚಣಿ ನೀಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬಡವ ಶ್ರೀಮಂತರೆನ್ನದೇ ಮಹಿಳೆಯರ ಖಾತೆಗೆ 2000 ರುಗಳನ್ನು ತುಂಬುತ್ತಿರುವ ಯೋಜನೆಗೆ ವಿಕಲಚೇತನರು, ಲೈಂಗಿಕ ಅಲ್ಪಸಂಖ್ಯಾತರು, HIV ಪೀಡಿತರನ್ನು ಪರಿಗಣಿಸದಿರುವುದು ದುರಂತವಾಗಿದ್ದು, ಇನ್ನಾದರೂ ಸರ್ಕಾರ ವಿಕಲಚೇತನರನ್ನು ಕಡೆಗಣಿಸುವ ಮನಸ್ಥಿತಿಯಿಂದ ಹೊರಬರಬೇಕಿದೆ ಎಂದು ಆಗ್ರಹಿಸಿದರು. ತಾರೀಕು ನಾಳೆ ಇಲ್ಲ ನಾಡಿದ್ದು ಗುರುವಾರ ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡಿ ಅದ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮೆಮೊರಂಡಮ್ ಕೊಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಇಡೀ ಕರ್ನಾಟಕ ರಾಜ್ಯಕ್ಕೆ 5 ಯೋಜನೆಗಳು ಏನಿದೆಯೋ ಆ ಯೋಜನೆಗಳು ನಮಗೆ ತುಂಬ ಸಂತೋಷ ತಂದಿದೆ. ಆದರೆ ಅದರಲ್ಲಿ ಒಂದು ಯೋಜನೆ ನಮಗೆ ಕಡ್ಡಾಯವಾಗಿ ತುಂಬ ಭಯಂಕರವಾದ ಬಾಧೆನೂ ಒಂದು ಬರ್ತಾ ಇದೆ. ಯಾಕೆಂದರೆ ಅದು ಶಕ್ತಿ ಯೋಜನೆ. ಎಲ್ಲರ ಆಧಾರ್ ಕಾರ್ಡ್ ಏನು ಕೊಡ್ತಿರೋ, ಆಧಾರ್ ಕಾರ್ಡ್ ನೋಡಿ ಹೆಣ್ಮಕ್ಳಿಗೆ ಏನು ಉಚಿತ ಅಂತ ಹೇಳ್ತಾ ಇದ್ದೀರೋ ಅದು ನಮಗೆ ಸಂತೋಷ ಇದೆ. ಆದರೆ
ವಿಕಲಚೇತನರಿಗೆ ಯಾಕೆ ಫ್ರೀ ಮಾಡ್ತಾ ಇಲ್ಲ? ಕೆಳಗಡೆ ಜೀವೋ ಒಂದು ಹಾಕಿದ್ದೀವಿ ನಾವು. ನಾಳೆದಿಂದ ಅಂದರೆ ಜನವರಿ 1ರಿಂದ ಕರ್ನಾಟಕ ಸರ್ಕಾರ ಹೇಳ್ತಾ ಇದ್ದಾರೆ ಎಲ್ಲ ಅಂಗವಿಕಲರಿಗೆ ಬಸ್ ಪಾಸ್ಗಳನ್ನು ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಅದು 660 ರೂಪಾಯಿ ಕಟ್ಟಬೇಕು. ಹೊಸ ಪಾಸ್ ಇರಲಿ ಹಳೆ ಪಾಸ್ ರಿನ್ಯೂವಲ್ ಇರಲಿ, 1 ವರ್ಷ ಏನಿದೆಯೋ 200 ಕಿಲೋಮೀಟರ್, ಅಟ್ಲೀಸ್ಟ್ 200 ಕಿಲೋಮೀಟರ್ ಮಾಡಿಲ್ಲ, 100 ಕಿಲೋಮೀಟರ್ಗೆ ನಿಮಗೆ 660 ರೂಪಾಯಿ ಕಟ್ಟಿದ್ರೆ 1 ವರ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಪ್ರಶ್ನೆ ಸರ್ಕಾರಕ್ಕೆ, ನಾವು ವಿಕಲಚೇತನರು ಸುಮಾರು 15,000ಕ್ಕೆ ಹೆಚ್ಚು ಜನ ನಮ್ಮ ರಾಜ್ಯದಲ್ಲಿ ವಿಕಲಚೇತನರು ಇದ್ದೀವಿ. ಸೊ ಅದರಲ್ಲಿ ಅಂಗವಿಕಲರು ಹೆಣ್ಮಕ್ಕಳು ಕೂಡ ಆಧಾರ್ ಕಾರ್ಡ್ ಮೇಲೆ ಪ್ರಯಾಣ ಮಾಡ್ಬೋದು. ಆದರೆ ನಮ್ಕದಂಥ ಒಂದು ಸೀಟು ಏನು ಅಲ್ಲಿ ಕೊಟ್ಟಿದ್ದೀರೋ ಆ ಸೀಟು ಒಳಗಡೆ ನಮಗೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕಂತ ಹೇಳಿದರೆ ಹೆಣ್ಮಕ್ಳು ಜಾಸ್ತಿ ರಶ್ ಆಗ್ತಾ ಇದ್ದಾರೆ, ಸೀಟ್ಗಳು ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ನಮಗೆ ಬಸ್ಸಲ್ಲಿ ತೊಂದರೆ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ನೋಡಬಾರ್ದು, ನೇರವಾಗಿ ಎಲ್ಲ ವಿಕಲಚೇತನರಿಗೆ ನಮಗೆ ಮಿನಿಮಮ್ ಕನಿಷ್ಠ ಪ್ರಯಾಣ ಕೊಡಬೇಕಂತ ಹೇಳಿ ಫ್ರೀಯಾಗಿ ಉಚಿತವಾಗಿ ಪ್ರಯಾಣನ ಕೊಡಬೇಕು ಅನ್ನೋದು ನಮ್ಮದು ಇದು ವಾದ ಇದೆ. ಸೊ 2ನೇ ತಾರೀಕು ಎಲ್ಲರೂ ಸೇರಿ DC ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಇದು ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋ ತಾಲೂಕಿನಲ್ಲಿರೋ ಎಲ್ಲ ವಿಕಲಚೇತನರು ಮತ್ತು ಸ್ನೇಹಿತರು ಭಾಗವಹಿಸ್ತಾ ಇದ್ದೀನಿ. ಎಲ್ಲ ಸಂಘ ಸಂಸ್ಥೆಗಳು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅಂದರೆ ನಾಳೆ ಹೊಸ ವರ್ಷ ಇರೋ ಕಾರಣದಿಂದ 2ನೇ ತಾರೀಕು ಬೆಳಗ್ಗೆ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಸ್ಟ್ರಾಂಗ್ ಆಗಿ ಎಲ್ಲ ಜಿಲ್ಲೆಯಲ್ಲಿ ಕೂಡ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಇರೋಕ್ಕೋಸ್ಕರ ಇದು ಎಲ್ಲರೂ ಸಹಕಾರ ಮಾಡಬೇಕಂತ ಈ ಪ್ರೆಸ್ ಮುಖಾಂತರ ಎಲ್ಲ ವಿಕಲಚೇತನರಿಗೆ ನಾವು ಮನವಿನ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ವೆಂಕಟಶಿವಪ್ಪ, ವೆಂಕಟರೆಡ್ಡಿ, KC ಮಮತಾ, TM ಲಕ್ಷ್ಮಿ, ಸೌಭಾಗ್ಯಮ್ಮ, ನರಸಿಂಹಮೂರ್ತಿ, HS ಕೃಷ್ಣಪ್ಪ, S ಮುರಳೀಧರ್ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ, ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 87626 9399. प्यार की राह में चलना Because men will be men. Seagram's Imperial Blue packaged drinking water.
ತಕ್ಷಣ ಬೇಕಾಗಿದ್ದಾರೆ. HR ಮಾರ್ಟ್ ಗ್ಲೋಬಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಸ್ಥಳ #1865 4ನೇ ಮಹಡಿ 1ನೇ ಹಂತ 5ನೇ ಬ್ಲಾಕ್ HBR ಲೇಔಟ್ ಬೆಂಗಳೂರು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಆಟೋ ಚಾಲಕರು ಬೇಕಾಗಿದ್ದಾರೆ. ಸಂಬಳ 18,000ದಿಂದ 40,000ವರೆಗೆ. ESI PF ಜೊತೆಗೆ ವಸತಿ ಮತ್ತು ಊಟದ ಸೌಲಭ್ಯ ಲಭ್ಯವಿದೆ. ವಯಸ್ಸು 18ರಿಂದ 40 ವರ್ಷದವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900388864 9900993348. Another number 8123864849. ಶಿಡ್ಲಘಟ್ಟ ತಾಲೂಕಿನ ವಿವಿಧ ದೇಗುಲಗಳಲ್ಲಿ ಹೊಸ ಕ್ಯಾಲೆಂಡರ್ ವರ್ಷದ ಸ್ವಾಗತಕ್ಕೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ರೇಷ್ಮೆ ನಗರಿ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ತೊಟ್ಟಿಬಾವಿ ಸಮೀಪದ ಶ್ರೀ ಮುತ್ಯಾಲಮ್ಮ ದೇವಿ ಅನ್ನದಾನ ಮತ್ತು ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಹೊಸ ವರ್ಷದ ಅಂಗವಾಗಿ ವಿಶೇಷ ಪೂಜಾ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ಅಂಗವಾಗಿ ಈಗಾಗಲೇ ದೇವಾಲಯವನ್ನ ಹೂವಿನಿಂದ ಅಲಂಕರಿಸಲಾಗುತ್ತಿದೆ. ಜೊತೆಗೆ ಹೊಸ ವರ್ಷದ ಸಂದರ್ಭದಲ್ಲಿ ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸಲು ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗಿಸಲು ಸಕಲ ಸಿದ್ಧತೆಗಳು ಭರದಿಂದ ಸಾಗಿದೆ. ಹೊಸ ವರ್ಷ ದಿನದಂದು ಬೆಳಿಗ್ಗೆ ವಿಶೇಷ ಪೂಜೆ ಮತ್ತು ವಿಶೇಷ ಅಲಂಕಾರ, ಬೆಳಿಗ್ಗೆ 7ರಿಂದ ಸಂಜೆ 6 ಗಂಟೆಯವರೆಗೆ ಅನ್ನ ಸಂತರ್ಪಣೆ ಮತ್ತು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಘಂಟಸಾಲ, ಗಾನ ಕಲಾ ತಂಡ, ಭಕ್ತಿ ಗೀತೆಗಳು ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಅದೇ ರೀತಿ ಮಳ್ಳೂರು ಸಮೀಪದ ಬಟ್ಟರೇನಹಳ್ಳಿಯ ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಹೊಸ ವರ್ಷದ ಅಂಗವಾಗಿ ಪದ್ಮಶ್ರೀ ಘಂಟಸಾಲ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಸಾಯಿನಾಥ ಜ್ಞಾನ ಮಂದಿರವನ್ನ ಈಗಾಗಲೇ ಹೂವಿನ ಅಲಂಕಾರ ಕಾರ್ಯ ಭರದಿಂದ ಸಾಗಿದೆ. ಅದೇ ರೀತಿ ಶ್ರೀ ಸತ್ಯಸಾಯಿ ದೇವರಿಗೆ ವಿಶೇಷ ಅಲಂಕಾರ ಸಹ ಮಾಡಲಾಗಿದೆ. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿದೆ. ಒಟ್ಟಾರೆ ಹೊಸ ವರ್ಷ 2025 ಸಂಭ್ರಮದಿಂದ ಬರಮಾಡಿಕೊಳ್ಳಲು ವೇದಿಕೆ ಸಜ್ಜಾಗಿದ್ದು, ದೇಗುಲಗಳಲ್ಲಿಯೂ ಸಹ ವಿಶೇಷ ಪೂಜಾ ಕೈಂಕರ್ಯಗಳಿಗೆ ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಗೌರಿಬಿದನೂರು ನಗರದ ಬೇಕರಿಗಳಲ್ಲಿ ಹೊಸ ವರ್ಷಾಚರಣೆಗೆ ಬಗೆ ಬಗೆಯ ಕೇಕ್ಗಳನ್ನು ತಯಾರಿಸಿದ್ದು, ಬೆಳಗಿನಿಂದಲೂ ಸಹ ಗ್ರಾಹಕರು ಆರ್ಡರ್ ಮಾಡಿ ಕೇಕ್ಗಳನ್ನು ಖರೀದಿಸಲು ಮುಂದಾಗಿದ್ದಾರೆ. ಹೊಸ ವರ್ಷ ಆಚರಣೆಗೆ ಮಹಿಳೆಯರು, ಯುವಕರು ಎನ್ನದೇ ಜನರು ಸಡಗರ ಸಂಭ್ರಮದಿಂದ ನೂತನ ವರ್ಷವನ್ನ ಬರಮಾಡಿಕೊಳ್ಳಲು ಉತ್ಸುಕರಾಗಿದ್ದಾರೆ. ಸಿರಿವಂತರು ಪಾರ್ಟಿ ಮತ್ತು ಪಬ್ ಮೊರೆ ಹೋಗಿ ದುಂದುವೆಚ್ಚ ಮಾಡುತ್ತಾರೆ. ಇನ್ನು ಕೆಲವರು ಮನೆಗಳಲ್ಲಿ ಸ್ನೇಹಿತರೊಡನೆ ಕುಟುಂಬಸ್ಥರ ಜೊತೆ ಹೊಸ ವರ್ಷವನ್ನ ಸಂಭ್ರಮಿಸುತ್ತಾರೆ. ಇನ್ನು ನಗರದ ಎಲ್ಲಾ ಬೇಕರಿಗಳಲ್ಲಿಯೂ ಸಹ ವಿವಿಧ ಬಗೆಯ ಕೇಕ್ಗಳು ಮಾರಾಟಕ್ಕೆ ತಯಾರಾಗಿದ್ದು, ಅವುಗಳ ಅಲಂಕಾರ ಪ್ರಧಾನ ಆಕರ್ಷಣೆಯಾಗಿದೆ. ನನ್ನ ಹೆಸರು ಮಧು ಅಂತ. ಗ್ರಾಹಕರಿಗೆ ಹೊಸ ವರ್ಷಕ್ಕೆ ನಾವು ಯಾವುದೇ ರೀತಿಯ ಕೆಮಿಕಲನ್ನು ಬಳಸದೆ ಕೇಕ್ಗಳನ್ನು ತಯಾರಿ ಮಾಡ್ತಿದ್ದೀವಿ.
ನಮ್ಮ ಹತ್ರ 1 kg ನಾರ್ಮಲ್ ಕೇಕ್ ಬಂದು 250 ಅಷ್ಟೇ, ಐಸ್ ಕೇಕ್ ಬಂದುಬಿಟ್ಟು 399. ನಮ್ಮ ಹತ್ರ ಪೈನಾಪಲ್ಲು, ಸ್ಟ್ರಾಬೆರಿ, ವೆನಿಲ್ಲಾ, ಚಾಕ್ಲೇಟು, ಲಿಚ್ಚಿ ಎಲ್ಲ ಥರದ್ದು ಎಲ್ಲ ಮಾಡ್ತೀವಿ. ಮತ್ತು ಗ್ರಾಹಕರಿಗೆ ಅನುಕೂಲ ರೀತಿಯಾಗಿ ನಾವು ಯಾವುದೇ ರೀತಿಯಾಗಿ ರಾಸಾಯನಿಕವನ್ನು, ಯಾವುದೇ ಥರದ ಕಲಬೆರಕೆಯನ್ನು ಮಾಡ್ತಾಯಿಲ್ಲ, ಎಲ್ಲ ಶುದ್ಧವಾಗಿ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷಕ್ಕೆ ಯಾವ ಥರ ವ್ಯಾಪಾರ ಇದೆ ಏನು ಅಂತ ಬೆಳಗ್ಗೆಯಿಂದ ಎಲ್ಲ ಸೇಲಿಂಗ್ಸು ಆರ್ಡ್ರ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಜನ ಬರ್ತಾ ಇದ್ದಾರೆ, ಆರ್ಡ್ರುಗಳು ಎಲ್ಲ ಆಲ್ಮೋಸ್ಟ್ ಆಗಿದೆ. ಇನ್ನು ನೈಟ್ 11 ಗಂಟೆವರೆಗೂ ಇರ್ತೀವಿ. ಬಂದವ್ರಿಗೆ ಯಾರಿಗೂ ವಾಪಸ್ ಕಳಿಸ್ದಿರಂಗೆ ಎಲ್ಲರಿಗೂ ಮಾಡಿಕೊಡ್ತೀವಿ. ನಿಮ್ಮ ಹೆಸರು ಏನು ಹೇಳಿದ್ದು? ಮಧು ಅಂತ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.